ನಮಸ್ಕಾರ ಎಲ್ಲರಿಗೂ. ಬರ್ರಿ ಇವತ್ತು ಹೆಸರು ಕಾಳು ರಸಪಲ್ಯ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇವತ್ತಿನ ವಿಡಿಯೋದಾಗ. ಇದು ಪ್ರೋಟೀನ್ ರಿಚ್ ಫುಡ್. ಫಸ್ಟ್ ಹೆಸರು ಕಾಳು ನೆನೆಸಿಟ್ಕೊಂಡೀನಿ. ಹೆಸರು ಕಾಳು ಕುಕ್ಕರ್ಗೆ ಹಾಕ್ಕೊಳ್ರಿ. 1 ಕಪ್ ಅಷ್ಟು ಆಯ್ತದ. ಅದಕ್ಕೆ ಉಳ್ಳಾಗಡ್ಡಿ, ಟಮಾಟಿ ಆ್ಯಂಡ್ ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಸಬ್ಬಸಿಗೆ ಸೊಪ್ಪು 1 ಹಿಡಿಯಷ್ಟು ತೊಗೊಂಡು ಇದನ್ನು ಸ್ವಲ್ಪ ಉಪ್ಪು ಹಾಕಿ 1-2 ವಿಷಲ್ ಮಾಡ್ಕೊಳ್ರಿ. ನಿಮ್ಗೆ ಸಾರು ಪಲ್ಯ ಎರಡೂ ಮಾಡೋಕ್ಕೆ ಬೇಜಾರಾದಾಗ ಇದನ್ನು ಮಾಡ್ಕೋಬೋದು. ಅಂದರೆ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಸೂಟ್ ಆಗುತ್ತಿದೆ. ಈಗ ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಒಣಮೆಣ್ಸಿನ್ಕಾಯಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಎಣ್ಣೆ ಕಾದೈತಿ. ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊತಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಇದು ಹಾಕ್ಕೊಂಡು ಅದು ಒಂದು ಸ್ವಲ್ಪ ಚಟಪಟ ಅಂತ ಸಿಡಿಬೇಕು. ಸಿಡೋದಾದ್ಮೇಲೆ ಹುಣಸೆ ನೀರು ಹಾಕ್ಕೊತಿದ್ದೀನಿ. ಆಮೇಲೆ ಹಿಂಗೆ ಹಾಕ್ಕೊತಿದ್ದೀನಿ ಸ್ವಲ್ಪ. ಖಾರದ ಪುಡಿ ಆ್ಯಂಡ್ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಹಾಕ್ಕೊಂಡು ಕಲಸ್ಕೋಬೇಕು. ನಮ್ಮ ಕಡೆ ಊಟಕ್ಕೆ ರೊಟ್ಟಿಗೆ ಪಲ್ಯ ಮಾಡಬೇಕು, ಸಾರು ಮಾಡಬೇಕು, ಎಲ್ಲ ಮಾಡಬೇಕು. ಆ ಟೈಮ್ ಎರಡೂ ಮಾಡೋಕ್ಕೆ ಬೇಸರ ಆದಾಗ ಇದು ಒಂದು ಮಾಡಿದ್ರೆ ಆಗ್ತೈತಿ, ಸಾಕಾಗ್ತೈತಿ. ರೊಟ್ಟಿಗೂ ಆಗ್ತೈತಿ, ಆಮೇಲೆ ಅನ್ನಕ್ಕೂ ಆಗ್ತೈತಿ. ಸೊ ಅದು ಬೆಂದಿರೋದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಮುಗೀತು. ಭಾಳ ಸಿಂಪಲ್ ಐತಿ, ಈಸಿ ರೆಸಿಪಿ ಇದು. ಆಮೇಲೆ ಹೆಲ್ದಿ ರೆಸಿಪಿ. ಆಮೇಲೆ ಲಾಸ್ಟಲ್ಲಿ ಹುರಿದಿರೋ ಶೇಂಗಾನ ಪುಡಿ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇದೇ ರೀತಿ ಹೊಸ ರೆಸಿಪಿಗಳಿಗಾಗಿ ನನ್ನ ಚಾನಲ್ ಫಾಲೋ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.